ತಮಾಷೆಗೆ ಹೇಳೋದುಂಟು, ನಮ್ಮ ಹಿರಿಯ ಪುತ್ತಿಗೆ ಶ್ರೀಗಳವರ ಹಠಮಾರಿತನಕ್ಕೆ ಸರಿಯಾಗಿ ಚಿಕ್ಕವರು ಸಿಕ್ಕಿದ್ದಾರೆ ಅಂತ ಹೇಳಿ. ಅಂದರೆ ಹಠಮಾರಿತನ ಅಂತಂದರೆ ಬೇಡದ ವಿಷಯದಲ್ಲಿ ಅಲ್ಲ, ಒಂದು ವಿಷಯ ಹಿಡಿದ್ರೆ ಅದು ಆಗಬೇಕು ಅಂತಂದರೆ ಆಗಲೇಬೇಕು. ಅದಕ್ಕೆ ಸರಿಯಾಗಿ ಚಿಕ್ಕ ಶ್ರೀಗಳವರು ಸೈ ಎಸ್ ಎಸ್ ಅಂತ ಹೇಳಿಕೊಂಡಿದ್ದರಿಂದ ನಿಜವಾಗಿಯೂ ಕೂಡ ಇಂತಹ ಶಿಷ್ಯನನ್ನು ಪಡಿಬೇಕು ಅಂತಾದರೆ ಹಿರಿಯ ಶ್ರೀಗಳವರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ. ಯಾಕೆಂದರೆ ಸಾಮಾನ್ಯವಾಗಿ ಇಲ್ಲಿ ಪೂಜೆ ಮಾಡುವುದು ಅಂತಂದರೆ ಒಬ್ಬರು ಶ್ರೀಗಳವರು ಒಂದು ಪೂಜೆಗೆ ಒಳಗೆ ಹೋದರೆ ಬೇರೆ ಶ್ರೀಗಳವರು ಪುರುಸೊತ್ತಿದ್ರು ಕೂಡ ಹೊರಗೆ ಕೂತಿರ್ತಾರೆ, ಒಳಗೆ ಯಾರು ಬರೋಲ್ಲ. ಇವರು ಹಾಗಲ್ಲ, ಸುಶೀಂದ್ರ ತೀರ್ಥರು ಹಾಗಲ್ಲ. ನಿರ್ಮಾಣ ಸರದಿಗೆ ನಾನು ಹೋಗ್ತಾ ಇರಬೇಕು ಅಂತಾದರೆ ನನ್ನ ಜೊತೆಗೇನೆ ಬಂದಾಯಿತು, ಬಂದು ನನಗೆ ಸಹಾಯ ಮಾಡುವ ಮೂಲಕ ಕೃಷ್ಣನ ನಿರ್ಮಾಣ ಅಂದರೆ ಅಷ್ಟು ಹೃದಯ ವೈಶಾಲ್ಯ ಚಿಕ್ಕ ಶ್ರೀಗಳವರಲ್ಲಿ ಉಂಟು. ಆದ್ದರಿಂದ ಇಂತಹ ಶ್ರೀಗಳವರನ್ನು ಪಡೆದಿರತಕ್ಕಂಥ ಹಿರಿಯ ಶ್ರೀಗಳವರು ನಿಜವಾಗಿಯೂ ಕೂಡ ಧನ್ಯರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸುಶೀಂದ್ರ ತೀರ್ಥರು ಇದೇ ರೀತಿಯಲ್ಲಿ ಇನ್ನೂ ಕೂಡ ಹಿರಿಯ ಶ್ರೀಗಳವರ ಮಧ್ವರ ಸನ್ನಿಧಾನದಿಂದ ಕೂಡಿದ ಹಿರಿಯ ಶ್ರೀಗಳವರು ಆಶೀರ್ವಾದ ಮಾಡಿದ್ರಿಂದ ಶ್ರೀಗಳವರು ಚೆನ್ನಾಗಿ ಬೆಳೆಯಲಿ. ಸಮಾಜಕ್ಕೆ ಏನು ಮಾನಸಿಕವಾದ ಕಾಯಿಲೆಗೆ ಏನು ಔಷಧಿ ಬೇಕೋ ಭಗವಂತನ ವಿಷಯಗಳೆನ್ನತಕ್ಕಂಥ ಔಷಧಿಯನ್ನು ತನ್ನ ಮುತ್ತಿನಂತಹ ಮಾತಿನ ಮೂಲಕ ಸಮಾಜಕ್ಕೆ ಕೊಡಲಿ. ಶ್ರೀಗಳವರು ಚೆನ್ನಾಗಿ ಬೆಳೀರಿಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ ಅಂಥೇಳಿ ಎರಡು ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು.